ಈ ಪೆಟ್ರೋಲ್ ಡೀಸೆಲ್ಗೆ ಎಥನಾಲ್ ಮಿಶ್ರಣ ಮಾಡ್ತಾ ಇರೋದು ಸರಿನಾ? 20% ಎಥನಾಲ್ ಮಿಶ್ರಣ ಮಾಡ್ತಿರೋದು ಯಾಕೆ? ಪೆಟ್ರೋಲ್ ಡೀಸೆಲ್ಗೆ ಎಥನಾಲ್ ಮಿಶ್ರಣ ಮಾಡ್ತಾ ಇರೋದು ಸರಿನಾ? 20% ಎಥನಾಲ್ ಮಿಶ್ರಣ ಮಾಡ್ತಿರೋದು ಯಾಕೆ? ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ಎಥನಾಲ್ ಮಿಶ್ರಣದಿಂದ ಈ ವೆಹಿಕಲ್ ಮೈಲೇಜ್ ಏನಿರುತ್ತೆ ಅದು ಕುಸಿತವಾಗ್ತಾ ಇದೆ. ಎಥನಾಲ್ನಿಂದ 20% ವಾಹನಗಳ ಮೈಲೇಜ್ ಕುಸಿತವಾಗ್ತಾ ಇದೆ. ಎಂಜಿನ್, ಇಂಧನ ಟ್ಯಾಂಕ್ ಮತ್ತು ರಬ್ಬರ್ ವಸ್ತುಗಳಿಗೂ ಕೂಡ ಹಾನಿ ಉಂಟಾಗ್ತಾ ಇದೆ. ಎಥನಾಲ್ ಬಳಕೆಯಿಂದ ವಾಹನ ನಿರ್ವಹಣಾ ವೆಚ್ಚ ಕೂಡ ಹೆಚ್ಚಳವಾಗ್ತಾ ಇದೆ. ಎಥನಾಲ್ ಮಿಶ್ರಣದಿಂದ ಇಂಧನ ಬೆಲೆ ಇಳಿಕೆಯ ಭರವಸೆಯನ್ನ ನೀಡಿದ್ದಂತಹ ಕೇಂದ್ರ ಈಗ ಇಂಧನ ಬೆಲೆ ಇಳಿಕೆಯೂ ಆಗಿಲ್ಲ. ವಾಹನಗಳ ಮೈಲೇಜ್ಗಳು ಕೂಡ ಕಡಿಮೆ ಆಗ್ತಾ ಇದೆ, ಮೈಲೇಜ್ ಕೊಡ್ತಾ ಇಲ್ಲ. ಎಥನಾಲ್ ಮಿಶ್ರಣದಿಂದಾಗಿ ಈ ಗಾಡಿಗಳನ್ನ ಮೇಂಟೈನ್ ಮಾಡೋದು ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ. ಕಬ್ಬು ಸೇರಿ ಹಲವು ಕೃಷಿ ಉತ್ಪನ್ನಗಳಿಂದ ಸಿಗುವ ಎಥನಾಲ್ ಬಳಕೆಯಿಂದ ತೈಲ ಆಮದು ಕಡಿಮೆಯಾಗುತ್ತೆ ಎಂದಿದ್ದಂತಹ ಕೇಂದ್ರ ಈಗ ಬಂಕ್ಗಳಲ್ಲಿ ಎಥನಾಲ್ ರಹಿತ ಇಂಧನ ಸಿಗೋದೇ ಇಲ್ಲ. ಎಥನಾಲ್ ಮಿಶ್ರಿತ ಇಂಧನದ ದರ ಕೂಡ 100 ರೂಪಾಯಿ ದಾಟಿದೆ. ಎಥನಾಲ್ ಬ್ಲೆಂಡಿಂಗ್ ಇಂಧನ ಬಳಕೆಯಿಂದ ವಾಹನ ಸುರಕ್ಷಿತವೇ? ಕೋಟ್ಯಾಂತರ ಜನರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗಿದೆ ಕೇಂದ್ರ ಸರ್ಕಾರ. ಸಾಮಾಜಿಕ ಜಾಲತಾಣಗಳಲ್ಲಿ ದನಿ ಎತ್ತುತ್ತಾ ಇದ್ದಾರೆ ಪ್ರಜ್ಞಾವಂತರು. ಎಥನಾಲ್ ಮಿಶ್ರಣದಿಂದಾಗಿ ವೆಹಿಕಲ್ಸ್ಗಳನ್ನ ಮೇಂಟೈನ್ ಮಾಡೋದು ಕಷ್ಟ ಸಾಧ್ಯವಾಗ್ತಾ ಇದೆ. ದರವನ್ನ ಇಳಿಸ್ತೀನಿ ಅಂತ ಹೇಳಿದ್ರು, ಇಂಧನದ ದರವನ್ನ, ಅದು ಕೂಡ ಇಳಿಕೆಯಾಗಿಲ್ಲ. ಈ ಇಳಿಕೆ ಆಗದೆ ಇದ್ದಂತಹ ಸಂದರ್ಭದಲ್ಲಿ ವೆಹಿಕಲ್ಸ್ಗಳು ಕೂಡ ಅಲ್ಲಲ್ಲಿ ನಿಂತ್ಕೊಳ್ಳುತ್ತೆ, ಸರಿಯಾಗಿ ಮೈಲೇಜ್ ಕೊಡೋದಿಲ್ಲ. ಪದೇ ಪದೇ ನಾವು ಪೆಟ್ರೋಲನ್ನು ಅಥವಾ ಡೀಸೆಲನ್ನು ಹಾಕಿಸ್ತಾನೆ ಇರಬೇಕಾಗತ್ತೆ. ಖರ್ಚು ಕೂಡ ಹೆಚ್ಚಾಗ್ತಾ ಇದೆ. ಎಥನಾಲ್ ಬಳಕೆಯಿಂದ ವಾಹನಗಳಿಗೆ ಯಾವುದೇ ಹಾನಿ ಇಲ್ಲ. 2025 ಆಗಸ್ಟ್ 12ರಂದೇ ಸ್ಪಷ್ಟನೆಯನ್ನ ನೀಡಿದ ಪೆಟ್ರೋಲಿಯಂ ಸಚಿವಾಲಯ ಈಗಾಗಲೇ ಹೇಳಿದೆ, 20% ಎಥನಾಲ್ ಮಿಶ್ರಣದಿಂದ ಮೈಲೇಜ್ ಇಳಿಕೆ ಆಗುವುದಿಲ್ಲ. ಎಥನಾಲ್ನಿಂದ ವಾಹನದ ಎಂಜಿನ್ ಮತ್ತು ಬಿಡಿ ಭಾಗಗಳಿಗೆ ತೊಂದರೆ ಇಲ್ಲ. ಹಳೆಯ ವಾಹನಗಳಿಗೆ ಅಲ್ಪ ಪ್ರಮಾಣದಲ್ಲಿ ಬಿಡಿ ಭಾಗ ಬದಲಿಸಬೇಕಾಗತ್ತೆ. ಎಥನಾಲ್ ಬಳಕೆ ದೇಶದ ಇಂಧನ ಸುರಕ್ಷತೆ ದೃಷ್ಟಿಯಿಂದ ಉತ್ತಮ. ಎಥನಾಲ್ ಬಳಕೆಯಿಂದ ರೈತರಿಗೂ ಕೂಡ ಅನುಕೂಲ ಆಗತ್ತೆ ಅಂತ ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದೆ. 20% ಎಥನಾಲ್ ಮಿಶ್ರಣ ಮಾಡಿ ಬಳಕೆ ಮಾಡಿಕೊಳ್ಳೋದ್ರಿಂದ ಯಾವುದೇ ಮೈಲೇಜ್ನಲ್ಲಿ ಬದಲಾವಣೆ ಆಗುವುದಿಲ್ಲ ಅಂತ ಹೇಳ್ತಾ ಇದೆ ಕೇಂದ್ರ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಈ ಪೆಟ್ರೋಲ್ ಡೀಸೆಲ್ಗೆ ಎಥನಾಲ್ ಮಿಶ್ರಣ ಮಾಡ್ತಾ ಇರುವಂತಹ ವಿಚಾರ ಗೊತ್ತಿರುವಂಥದ್ದು. ಇದರಿಂದ ಮೈಲೇಜ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ವಾಹನ ಸವಾರರು ಹೇಳ್ತಾ ಇದ್ದಾರೆ. ಕೇಂದ್ರ ಬೇರೆ ರೀತಿಯಾದಂತಹ ವಿಚಾರವನ್ನ ಹೇಳ್ತಾ ಇದೆ, ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ? ಒಂದು ರಮ್ಯಾ, ಏನೊಂದು ಎಥನಾಲ್ನ ಒಂದು ಬಳಕೆ ಏನಿದೆ, ಪೆಟ್ರೋಲ್ ಮತ್ತು ಡೀಸೆಲ್ಗೆ ಎಥನಾಲ್ನ ಮಿಶ್ರಣ ಮಾಡೋದ್ರಿಂದಾಗಿ ಎಥನಾಲ್ನ ಏನು ಉತ್ಪಾದನೆ ಮಾಡ್ತಾರೆ, ಕಬ್ಬು ಇರ್ಬೋದು, ಜೋಳ ಇರ್ಬೋದು, ಅದ್ರ ಮೂಲಕ ಎಥನಾಲ್ ಉತ್ಪಾದನೆ ಮಾಡ್ತಾರೆ. ಹೀಗಾಗಿ ಎಥನಾಲ್ನ ಏನು ಉತ್ಪಾದನೆ ಮಾಡೋದ್ರ ಮೂಲಕ ಭಾರತದ ರೈತರಿಗೆ ಅನುಕೂಲ ಆಗುತ್ತೆ. ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಎಥನಾಲ್ನ ಮಿಶ್ರಣ ಮಾಡೋದ್ರಿಂದಾಗಿ ಭಾರತ ಏನು ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ ವಿದೇಶಗಳಿಂದ, ಅದರ ಪ್ರಮಾಣ ಕಡಿಮೆ ಆಗುತ್ತೆ. ಜೊತೆಗೆ ದೇಶೀಯವಾಗಿ ಒಂದು ರೈತರಿಗೆ ಸ್ವಾವಲಂಬನೆ ಸಿಗೋದ್ರ ಜೊತೆಗೆ ಇಂಧನ ಸ್ವಾವಲಂಬನೆಗೆ ಭಾರತ ಬರೋದ್ರ ಜೊತೆಗೆ
ಭಾರತದಲ್ಲಿ ವಾಯುಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಹಲವು ಕಾರಣಗಳನ್ನು ನೀಡಿ ಎಥೆನಾಲ್ ಬಳಕೆಗೆ ಪ್ರೋತ್ಸಾಹ ಕೊಟ್ಟಿತ್ತು. ಮೊದಲಿಗೆ 10% ಎಥೆನಾಲ್ ಅಂದರೆ 1 ಲೀಟ್ರಿಗೆ 100 ಗ್ರಾಮ್ ಎಥೆನಾಲ್ನ ಮಿಕ್ಸ್ ಮಾಡೋವಂಥ ಕಾರ್ಯಕ್ಕೆ ಚಾಲನೆ ಕೊಟ್ಟಿತ್ತು. ಆ ನಂತರ ಇದೀಗ ಒಂದು 2-3 ತಿಂಗಳಿಂದ E20ಗೆ ನಾವು ಕಾಲಿಟ್ಟಿದ್ದೀವಿ. ಅಂದರೆ 1 ಲೀಟ್ರ್ ಪೆಟ್ರೋಲ್ನಲ್ಲಿ 200 ಮಿಲಿ ಲೀಟರ್ ಪೆಟ್ರೋಲ್ ಏನಿರುತ್ತೆ ಅದು ಎಥೆನಾಲ್ ಆಗಿರುತ್ತೆ. ಹಾಗಾಗಿ 20% ಎಥೆನಾಲ್ಗೆ ಭಾರತ ಶಿಫ್ಟ್ ಆಗಿದೆ. ಆದರೆ ಇಲ್ಲಿ ಕೆಲವೊಂದು ಸಂಗತಿಗಳು ಗಮನಿಸಬೇಕು. ಏನಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ನಿಮ್ಮ ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಅದರ ಮೈಲೇಜ್ ಕುಸಿತಾ ಇದೆ. ಕೆಲವು ತಿಂಗಳುಗಳಿಂದ ಮೈಲೇಜ್ನಲ್ಲಿ ಭಾರಿ ಪ್ರಮಾಣ ಕುಸಿತ ಕಂಡು ಬಂದಿದೆ. ಸುಮಾರು 20% ಮೈಲೇಜ್ ಕುಸಿದಿದೆ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಹೇಳೋ ಪ್ರಕಾರ ಇಂಧನದ ಟ್ಯಾಂಕ್ ಏನಿದೆ ಅದು ಒಂದು ತುಕ್ಕಿಡಿತಾ ಇದೆ. ಮತ್ತು ಕೆಲವರು ಹೇಳೋ ಪ್ರಕಾರ ಇಂಜಿನ್ಗೆ ಹಾನಿಯೂ ಆಗುತ್ತೆ. ಈ ರೀತಿಯಾದಂಥ ಆರೋಪಗಳೆಲ್ಲ ಕೇಳಿಬರ್ತಾ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ ತಿಂಗಳ ಅಂತ್ಯದಲ್ಲಷ್ಟೇ ಒಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿತ್ತು, ಎಥೆನಾಲ್ ಬಳಕೆಯಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತೇಳಿ. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯ ಗಮನಿಸಬೇಕು. E10 ಅಂದರೆ 10% ಎಥೆನಾಲ್ನ ಬಳಸುವಂಥ ವಾಹನಗಳು ಭಾರತದಲ್ಲಿ ಈ ಮೊದಲು ಇದ್ವು, 2020ರಿಂದ ಇದ್ದವು. ಆದರೆ ಎಥೆನಾಲ್ 20% ಆಗಿದ್ರೆ ಆ 20% ಎಥೆನಾಲ್ನ ತಾಳಿಕೆ ಮಾಡುವಂಥ ಕೆಪಾಸಿಟಿ ಇರುವಂಥ ಕಾರುಗಳು ಭಾರತದಲ್ಲಿ ತಯಾರಿ ಆರಂಭವಾಗಿದ್ದು 2023ರಿಂದ. ಒಂದು ಈ ಹೋಂಡಾ ಕಾರ್ಗಳೇನಿದೆ ಅದು 2009ರಿಂದನೇ E20ಗೆ ಸೂಕ್ತವಾಗಿತ್ತು. ಆದರೆ ಹೋಂಡಾ ಹೊರತುಪಡಿಸಿ ಇನ್ನೆಲ್ಲ ಕಾರುಗಳು ಕೂಡ 2023ರಿಂದನೇ ಎಥೆನಾಲ್ 20%ಗೆ ಅಡ್ಜಸ್ಟ್ ಆಗುವಂಥ ಕಾರುಗಳನ್ನ ತಯಾರು ಮಾಡ್ತಾ ಇದ್ದಾವೆ. ಹಾಗಾಗಿ ಒಂದು ವೇಳೆ 2023ಕ್ಕಿಂತ ಮೊದಲು ಖರೀದಿಸಿದಂಥ ಕಾರುಗಳು ಎಥೆನಾಲ್ 20% ಬಳಸೋದ್ರಿಂದ ಏನಾದರೂ ಬಿಡಿ ಭಾಗಗಳಿಗೆ ಹಾನಿ ಆಗ್ಬೋದಾ ಅನ್ನೋದು ಒಂದು ರೀತಿಯ ಆತಂಕ. ಮತ್ತೊಂದು ಇಲ್ಲಿ ಆತಂಕ ಇರೋದೇನೆಂದರೆ ಎಥೆನಾಲ್ನ ಬಳಕೆಯಿಂದ, ಅಂದರೆ ಎಥೆನಾಲ್ ಪೆಟ್ರೋಲ್ಗಿಂತ ಕಡಿಮೆ ರೇಟಿಗೆ ಸಿಕ್ಕಿದ್ರೆ ಆವಾಗ ಪೆಟ್ರೋಲ್ ದರ ಲೀಟ್ರಿಗೆ 55 ರೂಪಾಯಿಗೆ ಇಳಿಬೋದು ಅನ್ನೋ ಒಂದು ಆಶಯ ಇತ್ತು. ಆದರೆ ಈಗ ಏನಾಗ್ತಾ ಇದೆ ಸನ್ನಿವೇಶ ಅಂದರೆ ಪೆಟ್ರೋಲ್ ದರ 102 ರೂಪಾಯೇ ಇದೆ ಪ್ರತಿ ಲೀಟ್ರಿಗೆ. ಪೆಟ್ರೋಲ್ ದರದಲ್ಲಿ ಕಡಿಮೆ ಆಗಿಲ್ಲ. ಏನಕ್ಕೆ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಹೇಳ್ತಿರೋದು ಎಥೆನಾಲ್ ಉತ್ಪಾದನೆಗೆ ವೆಚ್ಚ ಜಾಸ್ತಿ ಆಗ್ತಿದೆ ಅಂತ. ಹಾಗಾಗಿ ಎಥೆನಾಲ್ನ ಬಳಕೆ ಮಾಡಿದ್ರೂ ಕೂಡ ಪೆಟ್ರೋಲ್ ದರದಲ್ಲೂ ಕಡಿಮೆ ಆಗ್ತಿಲ್ಲ. ಇನ್ನೊಂದು ಕಡೆ ಮೈಲೇಜ್ ಕುಸಿತಾ ಇದೆ, ಮತ್ತೊಂದು ಕಡೆ ಬಿಡಿ ಭಾಗಗಳಿಗೆ ಹಾನಿಯಾಗೋ ತೊಂದರೆ ಇದೆ. ಆ ಎಲ್ಲ ಭೀತಿಗಳ ನಡುವೆ ಜನ ಇದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ಕುರಿತಾಗಿ ತಜ್ಞರ ವರದಿಯನ್ನು ಮಂಡಿಸಬೇಕು, ಒಂದು ಜನರಿಗೆ ಸೂಕ್ತವಾದ ಮಾರ್ಗದರ್ಶನ ಕೊಡಬೇಕು. 2023ಕ್ಕಿಂತ ಮೊದಲು ಖರೀದಿಸಿದ ವಾಹನಗಳು E20ಗೆ ಅಂದರೆ ಎಥೆನಾಲ್ 20%ಗೆ ಸೂಕ್ತನಾ ಅಂತೇಳ್ಬಿಟ್ಟು ಕೇಂದ್ರ ಸರ್ಕಾರ ಮತ್ತೊಮ್ಮೆ ಸ್ಪಷ್ಟಪಡಿಸಬೇಕಾಗಿದೆ. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.